Dear students, in previous class we read the lesson how do bees make honey. Today we are going to discuss the comprehensions. ಇಲ್ಲಿ ಪ್ರಿಪ್ರೇಟರಿ ಆ್ಯಕ್ಟಿವಿಟಿಯನ್ನು ಆ ಪಾಠಕ್ಕಿಂತ ಮುಂಚೆ ಕೊಡಲಾಗಿತ್ತು. ಅವುಗಳನ್ನು ಹೊಂದಿಸಬೇಕಾಗಿತ್ತು. ಆ 4 ಚಿತ್ರಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಡಿಸ್ಕ್ರಿಪ್ಷನ್ಗಳನ್ನು 2 ಕಾಲಮ್ಗಳಲ್ಲಿ ಕೊಡಲಾಗಿತ್ತು. ಅವುಗಳನ್ನು ಒಮ್ಮೆ ನೋಡಿ. ಮೊದಲ ಚಿತ್ರಕ್ಕೆ ಹನಿ ಬಿ ಎಂದು, ಎರಡನೇ ಚಿತ್ರಕ್ಕೆ ಹನಿ ಮೇಕಿಂಗ್, ಮೂರನೇ ಚಿತ್ರಕ್ಕೆ ಹನಿ ಕೋಂಬ್ ಹಾಗೂ 4ನೇ ಚಿತ್ರಕ್ಕೆ ಬಿ ಹೈವ್ ಎಂದು ಹೊಂದಿಸಬೇಕು. ಅದೇ ರೀತಿ ಆ ಪಾಠದ ಮಧ್ಯ 2 ಪ್ರಶ್ನೆಗಳನ್ನು ಕೊಡಲಾಗಿತ್ತು. ವಾಟ್ ಈಸ್ ಹನಿ ಯೂಸ್ಡ್ ಫಾರ್? ಜೇನನ್ನು ಯಾವುದಕ್ಕೆ ಉಪಯೋಗಿಸಲಾಗುತ್ತದೆ? ಹನಿ ಈಸ್ ಯೂಸ್ಡ್ ಆ್ಯಸ್ ಅ ನ್ಯಾಚುರಲ್ ಸ್ವೀಟ್ನರ್. ಇದು ನೈಸರ್ಗಿಕವಾಗಿರುವಂಥ ಸಕ್ಕರೆ, ಅದನ್ನು ಬಳಸಲಾಗುತ್ತದೆ. ಇಟ್ ಈಸ್ ಆಲ್ಸೋ ಯೂಸ್ಡ್ ಟು ಮೇಕ್ ಆಯುರ್ವೇದಿಕ್ ಮೆಡಿಸಿನ್ ಟು ಕ್ಯೂರ್ ಕಫ್ ಆ್ಯಂಡ್ ಸೋರ್ ಥ್ರೋಟ್. ಇದನ್ನು ಆಯುರ್ವೇದಿಯ ಔಷಧವಾಗಿ ಬಳಸಲಾಗುತ್ತದೆ. ಇದು ಕೆಮ್ಮು ಮತ್ತು ಗಂಟಲು ಕೆರೆತವನ್ನು ಶಮನಗೊಳಿಸುತ್ತದೆ. ವೇರ್ ಡು ಬೀಸ್ ಕಲೆಕ್ಟ್ ನೆಕ್ಟರ್ ಫ್ರಾಮ್? ಈ ಜೇನುನೊಣಗಳು ಮಕರಂದವನ್ನು ಎಲ್ಲಿಂದ ಸಂಗ್ರಹಿಸುತ್ತವೆ? ಹನಿ ಬೀಸ್ ಗ್ಯಾದರ್ ನೆಕ್ಟರ್ ಫ್ರಾಮ್ ಫ್ಲವರ್ಸ್. ಇವು ಹೂಗಳಿಂದ ಮಕರಂದವನ್ನು ಸಂಗ್ರಹಿಸುತ್ತವೆ. ದೇ ಸಕ್ ದ ನೆಕ್ಟರ್ ಥ್ರೂ ದೇರ್ ಲಾಂಗ್ ಟ್ಯೂಬ್ ಲೈಕ್ ಟಂಗ್ಸ್ ಫ್ರಮ್ ದ ಫ್ಲವರ್ಸ್ ಆ್ಯಂಡ್ ಸ್ಟೋರ್ ದ ನೆಕ್ಟರ್ ಇನ್ ದೇರ್ ಹನಿ ಸ್ಯಾಕ್ಸ್ ಆ್ಯಂಡ್ ಕ್ಯಾರಿ ಇಟ್ ಟು ದ ಬಿ ಹೈವ್. ಅವುಗಳ ಉದ್ದವಾದ ನೀಳವಾದ ಕೊಳವೆಯ ಆಕಾರದ ನಾಲಿಗೆಗಳಿಂದ ಆ ಹೂಗಳಿಂದ ಮಕರಂದವನ್ನು ಹೀರುತ್ತವೆ. ಇನ್ನು ಕಾಂಪ್ರಿಹೆನ್ಷನ್ಗಳನ್ನು ನೋಡಿ. ಕಾಂಪ್ರಿಹೆನ್ಷನ್ 1. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ವರ್ಡ್, ಅ ಫ್ರೇಸ್ ಆರ್ ಎ ಸೆಂಟೆನ್ಸ್ ಈಚ್. ಕೆಳಗೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಒಂದು ಶಬ್ದದಲ್ಲಿ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ವಾಟ್ ಡಸ್ ಹನಿ ಕಂಟೈನ್? ಈ ಜೇನುನೊಣಗಳು ಏನನ್ನು ಒಳಗೊಂಡಿವೆ? ಹನಿ ಕಂಟೈನ್ಸ್ ಶುಗರ್, ಪ್ರೋಟೀನ್, ಐರನ್ ಆ್ಯಂಡ್ ಕ್ಯಾಲ್ಸಿಯಂ. ಈ ಜೇನಿನಲ್ಲಿ ಸಕ್ಕರೆ ಇದೆ, ಪ್ರೋಟೀನ್ ಇದೆ, ಐರನ್ ಇದೆ ಮತ್ತು ಕ್ಯಾಲ್ಸಿಯಂ ಇದೆ. ವೈ ಡು ಬೀಸ್ ಫ್ಯಾನ್ ಹನಿ? ಯಾಕೆ ಜೇನುನೊಣಗಳು ಜೇನಿಗೆ ಗಾಳಿಯನ್ನು ಹಾಕುತ್ತವೆ? ಟು ಪ್ರಿಪೇರ್ ಫಾರ್ ಲಾಂಗ್ ಟರ್ಮ್ ಸ್ಟೋರೇಜ್ ದ ಬೀಸ್ ಫ್ಯಾನ್ ದೇರ್ ವಿಂಗ್ಸ್ ಟು ಇವಾಪೊರೇಟ್ ಆ್ಯಂಡ್ ಥಿಕ್ಕನ್ ದ ಹನಿ. ಅದು ಬಹಳ ದಿನಗಳವರೆಗೆ ಬಾಳಿಕೆ ಬರಲು ಮತ್ತು ಅವುಗಳಲ್ಲಿರುವಂಥ ನೀರನ್ನು ಇವಾಪೊರೇಟ್ ಆವಿ ಮಾಡಲು ಮತ್ತು ಆ ಜೇನನ್ನು ಗಟ್ಟಿಯಾಗಿ ಮಾಡಲು ಅವುಗಳು ಅದಕ್ಕೆ ಗಾಳಿಯನ್ನು ಹಾಕುತ್ತವೆ. ವೇರ್ ಡು ಬೀಸ್ ಸ್ಟೋರ್ ದ ಹನಿ? ಮೂರನೇ ಪ್ರಶ್ನೆ, ವೇರ್ ಡು ಬೀಸ್ ಸ್ಟೋರ್ ದ ಹನಿ? ಜೇನುನೊಣಗಳು ಎಲ್ಲಿ ಆ ಜೇನನ್ನು ಸಂಗ್ರಹಿಸುತ್ತವೆ? ಬೀ ಸ್ಟೋರ್ ದ ಹನಿ ಇನ್ ದ ಹನಿ ಕಾಂಬ್ಸ್ ಆ್ಯಂಡ್ ಕ್ಯಾಪ್ ದೆಮ್ ವಿತ್ ವ್ಯಾಕ್ಸ್. ಅವುಗಳನ್ನು ನಾವು ಜೇನನ್ನು ಆ ಜೇನುನೊಣಗಳು ಹನಿ ಕಾಂಬ್ಸ್ಗಳಲ್ಲಿ ಸಂಗ್ರಹಿಸುತ್ತವೆ ಮತ್ತು ಅವುಗಳಿಗೆ ವ್ಯಾಕ್ಸ್ನಿಂದ ಕ್ಯಾಪನ್ನು ಅಥವಾ ಮುಚ್ಚಳವನ್ನು ನಿರ್ಮಿಸುತ್ತವೆ. ವಾಟ್ ಈಸ್ ಅ ಹನಿಕೋಂಬ್? ವಾಟ್ ಈಸ್ ಅ ಹನಿಕೋಂಬ್? ಹನಿಕೋಂಬ್ ಅಂದರೆ ಏನು? ಅ ಹನಿಕೋಂಬ್ ಈಸ್ ಅ ಹೆಕ್ಸಾಗೋನಲ್ ಸೆಲ್ ಮೇಡ್ ಆಫ್ ವ್ಯಾಕ್ಸ್ ಪ್ರೊಡ್ಯೂಸ್ಡ್ ಬೈ ದ ಬೀಸ್. ಹನಿಕೋಂಬ್ ಒಂದು ಷಡ್ಭುಜಾಕೃತಿಯ ಕೋಶವಾಗಿದೆ. ಅದು ಜೇನುನೊಣಗಳಿಂದ ಮೇಣದ ಮೂಲಕ ತಯಾರಿಸಲ್ಪಟ್ಟಿರುತ್ತದೆ. ಹೌ ಲಾಂಗ್ ಡಸ್ ಅ ಹನಿ ಬೀ ಲಿವ್? ಎಷ್ಟು ದಿನಗಳವರೆಗೆ ಒಂದು ಜೇನುನೊಣವು ಬದುಕುತ್ತದೆ? ಅ ಹನಿ ಬೀಸ್ ಡಸ್ ನಾಟ್ ಲಿವ್ ಲಾಂಗರ್ ದ್ಯಾನ್ ಅ ಮಂತ್. ಅದು 1 ತಿಂಗಳಿಗಿಂತ ಹೆಚ್ಚು ಬದುಕಲಾರದು. Read the lesson again.
ಆ್ಯಂಡ್ ರೈಟ್ 2 ಥಿಂಗ್ಸ್ ದ್ಯಾಟ್ ದ ಬೀಸ್ ಡೂ ಟು ಪ್ರೊಡ್ಯೂಸ್ ಹನಿ. ಈ ಪಾಠವನ್ನು ಮತ್ತೊಮ್ಮೆ ಓದಿ ಮತ್ತು ರೈಟ್ 2 ಥಿಂಗ್ಸ್, 2 ವಿಷಯಗಳನ್ನು ಬರೆಯಿರಿ. ದ್ಯಾಟ್ ಬೀಸ್ ಡೂ ಟು ಪ್ರೊಡ್ಯೂಸ್ ಹನಿ, ಆ ಜೇನನ್ನು ತಯಾರಿಸಲು ಜೇನುನೊಣಗಳು ಏನು ಮಾಡುತ್ತವೆ ಎನ್ನುವುದನ್ನು 2 ವಿಷಯಗಳನ್ನು ನೀವು ಬರೆಯಿರಿ. ಅದರಲ್ಲಿ ಉತ್ತರ 1, ಬೀಸ್ ವಿಸಿಟ್ ಫ್ಲವರ್ಸ್ ಆ್ಯಂಡ್ ಕಲೆಕ್ಟ್ ನೆಕ್ಟರ್. ಜೇನುನೊಣಗಳು ಹೂವುಗಳನ್ನು ಸಂದರ್ಶಿಸುತ್ತವೆ ಮತ್ತು ಅವುಗಳಿಂದ ಮಕರಂದವನ್ನು ಸಂಗ್ರಹಿಸುತ್ತವೆ. ದೇ ಸ್ಟೋರ್ ದ ನೆಕ್ಟರ್ ಇನ್ ದೇರ್ ಸ್ಟಮಕ್ಸ್. ಅವು ಆ ಮಕರಂದವನ್ನು ತಮ್ಮ ಹೊಟ್ಟೆಯಲ್ಲಿ ಸಂಗ್ರಹಿಸುತ್ತವೆ. ಆ್ಯಂಡ್ ಕ್ಯಾರಿ ಟು ದ ಬಿ ಹೈವ್, ಮತ್ತು ಬಿ ಹೈವ್ಗೆ ಅಥವಾ ಜೇನುಗೂಡಿಗೆ ಒಯ್ಯುತ್ತವೆ. ದ ನೆಕ್ಟರ್ ಮಿಕ್ಸಸ್ ವಿತ್ ದ ಪ್ರೋಟೀನ್ಸ್ ಆ್ಯಂಡ್ ಎಂಜೈಮ್ಸ್ ಇನ್ ದೇರ್ ಸ್ಟಮಕ್ಸ್. ಆ ಮಕರಂದವು ಅವುಗಳ ಹೊಟ್ಟೆಯಲ್ಲಿ ಹನಿ ಸ್ಯಾಕ್ಸ್ಗಳಲ್ಲಿ ಪ್ರೋಟೀನ್ ಮತ್ತು ಎಂಜೈಮ್ಗಳೊಂದಿಗೆ ಮಿಶ್ರಣ ಹೊಂದುತ್ತದೆ. ದ ನೆಕ್ಟರ್ ಈಸ್ ದಸ್ ಕನ್ವರ್ಟೆಡ್ ಇಂಟು ಹನಿ. ಹೀಗೆ ಆ ಮಕರಂದವು ಜೇನಾಗಿ ಬದಲಾವಣೆ ಹೊಂದುತ್ತದೆ. ಅದರಲ್ಲಿ 2ನೇದು, ದ ಬೀಸ್ ದೆನ್ ಡ್ರಾಪ್ ದ ಹನಿ ಇಂಟು ದ ಹನಿಕಾಮ್ಸ್. ಜೇನುನೊಣಗಳು ನಂತರ ಜೇನನ್ನು ಆ ಹನಿಕಾಮ್ಸ್ಗಳಲ್ಲಿ ಹಾಕುತ್ತವೆ. ಟು ಪ್ರಿಪೇರ್ ಫಾರ್ ಲಾಂಗ್ ಟರ್ಮ್ ಸ್ಟೋರೇಜ್, ಬಹಳ ದಿನ ಬಾಳಿಕೆ ಬರಲು. ದ ಬೀಸ್ ಫ್ಯಾನ್ ದೇರ್ ವಿಂಗ್ಸ್ ಟು ಇವಾಪರೇಟ್ ಆ್ಯಂಡ್ ಥಿಕ್ಕನ್ ವಿತ್ ವ್ಯಾಕ್ಸ್. ಮತ್ತು ಅದರಲ್ಲಿರುವಂತಹ ನೀರನ್ನು ತೆಗೆಯಲು ಅವುಗಳಿಗೆ ಆ ಮಕರಂದಕ್ಕೆ ಅಥವಾ ಆ ಜೇನು ತುಪ್ಪಕ್ಕೆ ಗಾಳಿಯನ್ನು ಹಾಕುತ್ತವೆ ಮತ್ತು ಅದನ್ನು ಗಟ್ಟಿಗೊಳಿಸುತ್ತವೆ. 7ನೇ ಪ್ರಶ್ನೆ, ಮೆನ್ಷನ್ ದ ವರ್ಕ್ ಡನ್ ಬೈ ದ ಹೌಸ್ ಬೀಸ್ ಆ್ಯಂಡ್ ಫೀಲ್ಡ್ ಬೀಸ್. ದ ಹೌಸ್ ಬೀಸ್ ಕೀಪ್ ಹೌಸಸ್ ಕ್ಲೀನ್ ಆ್ಯಂಡ್ ವೆಲ್ ವೆಂಟಿಲೇಟೆಡ್. ದೆ ಬಿಲ್ಡ್ ನ್ಯೂ ಕೋಮ್ಸ್ ಟು ಸ್ಟೋರ್ ಹನಿ. ನೋಡಿ, ಇಲ್ಲಿ ಮೆನ್ಷನ್ ದ ವರ್ಕ್ ಡನ್ ಬೈ ದ ಹೌಸ್ ಬೀಸ್ ಆ್ಯಂಡ್ ಫೀಲ್ಡ್ ಬೀಸ್. ಆ ಮನೆಯ ಜೇನುನೊಣಗಳು ಮತ್ತು ಹೊರಗೆ ಕೆಲಸ ನಿರ್ವಹಿಸುವಂಥ ಜೇನುನೊಣಗಳ ಕಾರ್ಯವನ್ನು ಇಲ್ಲಿ ಬರೆಯಬೇಕು. ದ ಹೌಸ್ ಬೀಸ್ ಕೀಪ್ ದ ಹೌಸಸ್ ಕ್ಲೀನ್ ಆ್ಯಂಡ್ ವೆಲ್ ವೆಂಟಿಲೇಟೆಡ್. ಆ ಮನೆಯ ನೊಣಗಳು ಅಥವಾ ಗೂಡಿನಲ್ಲಿಯೇ ಇರುವಂತಹ ನೊಣಗಳು ಮನೆಯನ್ನು ನಿರ್ಮಾಣ ಮಾಡುವುದು ಮತ್ತು ಒಳ್ಳೆಯ ಗಾಳಿ ಇರುವಂತೆ ಮಾಡುವುದು ಅವುಗಳ ಕೆಲಸವಾಗಿದೆ. ಅದೇ ರೀತಿ ದೇ ಬಿಲ್ಡ್ ನ್ಯೂ ಕೋಮ್ಸ್ ಟು ಸ್ಟೋರ್ ಹನಿ. ಅವು ಬೇರೆ ಬೇರೆ ಕೋಶಗಳನ್ನು, ಹೊಸ ಕೋಶಗಳನ್ನು ನಿರ್ಮಿಸುತ್ತವೆ ಮತ್ತು ಜೇನುತುಪ್ಪವನ್ನು ಸಂಗ್ರಹಿಸಲು. ಇನ್ನು ಫೀಲ್ಡ್ ಬೀಸ್ಗಳ ಕೆಲಸ ಏನಾಗಿರಬಹುದು? ದೇ ಕಲೆಕ್ಟ್ ನೆಕ್ಟರ್ ಆ್ಯಂಡ್ ಪ್ರಿಪೇರ್ ಹನಿ. Comprehension 2. Discuss the following questions in small groups and present your answer to the whole class. ಇದರಲ್ಲಿ ಕಾಂಪ್ರಿಹೆನ್ಷನ್ 2ನಲ್ಲಿ 1ನೇ ಪ್ರಶ್ನೆ, ಡೂ ಯು ಥಿಂಕ್ ಹನಿ ಬೀಸ್ ಆರ್ ಹಾರ್ಡ್ ವರ್ಕಿಂಗ್? ಆ ಜೇನುನೊಣಗಳು ಬಹಳ ಶ್ರಮ ಪಡುತ್ತವೆ, ನೀವು ವಿಚಾರ ಮಾಡುತ್ತೀರಾ? ಹಾಗಿದ್ದರೆ ಅವುಗಳಿಗೆ ಅದಕ್ಕೆ ಒಂದು ಕಾರಣವನ್ನು ಕೊಡಿ. ಎಸ್, ದ ಹನಿ ಬೀಸ್ ಆರ್ ಹಾರ್ಡ್ ವರ್ಕಿಂಗ್. ಹೌದು, ಆ ಜೇನುನೊಣಗಳು ಬಹಳ ಶ್ರಮ ಪಡುತ್ತವೆ, ಬಹಳ ಕೆಲಸ ನಿರ್ವಹಿಸುತ್ತವೆ. ಅಟ್ ದ ಟೈಮ್ ಆಫ್ ಹನಿ ಗ್ಯಾದರಿಂಗ್ ಸೀಸನ್ ದೇ ವರ್ಕ್ ವೆರಿ ಹಾರ್ಡ್. ಅವು ಜೇನು ಸಂಗ್ರಹಿಸುವಂತಹ ಮಕರಂದವನ್ನು ಸಂಗ್ರಹಿಸುವಂತಹ ಒಂದು ಕಾಲದಲ್ಲಿ ಬಹಳ ಕೆಲಸ ನಿರ್ವಹಿಸುತ್ತವೆ. ಆಸ್ ಅ ರಿಸಲ್ಟ್ ಅ ಹನಿ ಬೀ ಡು ನಾಟ್ ಲಿವ್ ಲಾಂಗರ್ ದ್ಯಾನ್ 1 ಮಂತ್. ಅದರ ಪರಿಣಾಮವಾಗಿ ಅವು 1 ತಿಂಗಳಿಗಿಂತ ಹೆಚ್ಚು ಬದುಕುವುದಿಲ್ಲ. ಹ್ಯಾವ್ ಯು ಎವರ್ ಟೇಸ್ಟೆಡ್ ಹನಿ? ನೀವು ಯಾವಾಗಾದರೂ ಆ ಜೇನಿನ ರುಚಿಯನ್ನು ನೋಡಿದ್ದೀರಾ? ಹ್ಯಾವ್ ಯು ಸೀನ್ ಅ ಬಿ ಹೈವ್ ಆರ್ ಹನಿಕಾಮ್? ನೀವು ಯಾವಾಗಲಾದರೂ ಆ ಜೇನುಗೂಡನ್ನು ನೋಡಿದ್ದೀರಾ? ಎಸ್, ಐ ಹ್ಯಾವ್ ಟೇಸ್ಟೆಡ್ ಹನಿ ವೈಲ್ ಟೇಕಿಂಗ್ ಮೆಡಿಸಿನಲ್ ಪೌಡರ್ ಫಾರ್ ಕಫ್. ನೀವು ನೋಡಿದ್ದರೆ ಬರೆಯಿರಿ. ಹೌದು, ಯಾವಾಗ ಬಳಸಿದ್ದೀರಿ? ಐ ಹ್ಯಾವ್ ಟೇಸ್ಟೆಡ್ ಹನಿ ವೈಲ್ ಟೇಕಿಂಗ್ ಮೆಡಿಸಿನಲ್ ಪೌಡರ್ ಫಾರ್ ಕಫ್. ನಾವು ಕೆಮ್ಮಿಗೆ ಔಷಧಿಯನ್ನು ತೆಗೆದುಕೊಳ್ಳುವಾಗ ಈ ಜೇನಿನ ರುಚಿಯನ್ನು ನೋಡಿದ್ದೇವೆ. ಎಸ್, ಐ ಹ್ಯಾವ್ ಸೀನ್ ಅ ಬಿ ಹೈವ್ ಆ್ಯಂಡ್ ಅ ಹನಿಕೋಮ್.
ನಾವು ಆ ಜೇನುಗೂಡನ್ನು ಮತ್ತು ಆ ಜೇನಿನ ಹುಟ್ಟನ್ನು ನೋಡಿದ್ದೇವೆ. ನೆಕ್ಸ್ಟ್ ಕ್ವಶನ್, ವಾಟ್ ಡೂ ವಿ ಯೂಸ್ ಹನಿ ಫಾರ್? ವಿ ಯೂಸ್ ಹನಿ ಟು ಕಾಮ್ ಅ ಕಫ್ ಆ್ಯಂಡ್ ಸೂತ್ ಅ ಸೋರ್ ಥ್ರೋಟ್. ಇಟ್ ಕಿಲ್ಸ್ ಬ್ಯಾಕ್ಟೀರಿಯಾ. ನಾವು ಏಕೆ ಈ ಜೇನನ್ನು ಬಳಸುತ್ತೇವೆ? ವಿ ಯೂಸ್ ಹನಿ ಟು ಕಾಮ್ ಅ ಕಫ್, ಕೆಮ್ಮನ್ನು ಶಮನಗೊಳಿಸಲು, ಮತ್ತು ಸೋರ್ ಥ್ರೋಟ್, ಗಂಟಲು ಕೆರೆತವನ್ನು ವಾಸಿ ಮಾಡಲು, ಮತ್ತು ಈ ಜೇನಿನಿಂದ ಬ್ಯಾಕ್ಟೀರಿಯಾಗಳು ಕೊಲ್ಲಲ್ಪಡುತ್ತವೆ. ಆದ್ದರಿಂದ ನಾವು ಜೇನನ್ನು ಬಳಸುತ್ತೇವೆ. ಇಮ್ಯಾಜಿನ್ ದ್ಯಾಟ್ ಯು ಆರ್ ಅ ಹನಿ ಬಿ. ಎಕ್ಸ್ಪ್ಲೇನ್ ಹೌ ಯು ಮೇಕ್ ಅ ಹನಿ. ನೀವು ಜೇನುನೊಣವೆಂದು ಭಾವಿಸಿಕೊಳ್ಳಿ. ನೀವೇ ಜೇನುನೊಣವಾಗಿದ್ದರೆ ನೀವು ಹೇಗೆ ಜೇನನ್ನು ತಯಾರಿಸುತ್ತಿದ್ದೀರಿ ಅಥವಾ ಹೇಗೆ ಮಾಡುತ್ತಿದ್ದೀರಿ ಎನ್ನುವುದನ್ನು ವಿವರಿಸಿ. ಡ್ಯೂರಿಂಗ್ ದ ಸ್ಪ್ರಿಂಗ್ ಸೀಸನ್, ವಸಂತ ಕಾಲದಲ್ಲಿ, ದ ಪ್ಲ್ಯಾಂಟ್ಸ್ ವಿಲ್ ಬಿ ಫುಲ್ ಆಫ್ ಕಲರ್ಫುಲ್ ಫ್ಲವರ್ಸ್. ಎಲ್ಲ ಸಸ್ಯಗಳು ಆ ವಸಂತ ಕಾಲದಲ್ಲಿ ಹೂಗಳನ್ನು ಬಿಟ್ಟಿರುತ್ತವೆ. ಐ ಯೂಸ್ ಮೈ ಲಾಂಗ್ ಟ್ಯೂಬ್ ಲೈಕ್ ಟಂಗ್. ನಾನು ಉದ್ದವಾದ ಕೊಳವೆಯ ಆಕಾರದ ನಾಲಿಗೆಯನ್ನು ಬಳಸುತ್ತಿದ್ದೆ. ಯಾಕೆಂದರೆ ಟು ಸಕ್ ದ ನೆಕ್ಟರ್ ಫ್ರಮ್ ದ ಫ್ಲವರ್. ಆ ಹೂವುಗಳಿಂದ ಮಕರಂದವನ್ನು ಹೀರಲು ಆ ನಾಲಿಗೆಯನ್ನು ಬಳಸುತ್ತಿದ್ದೆ. ಐ ಸ್ಟೋರ್ ದ ನೆಕ್ಟರ್ ಇನ್ ಮೈ ಹನಿ ಸ್ಯಾಕ್. ಮತ್ತು ಆ ಜೇನನ್ನು ಆ ಮಕರಂದವನ್ನು ನಾವು ಹನಿ ಸ್ಯಾಕ್ ಅಥವಾ ಹೊಟ್ಟೆಯಲ್ಲಿ ಸಂಗ್ರಹಿಸುತ್ತಿದ್ದೆವು. ಇನ್ ದ ಸ್ಟಮಕ್ ದ ನೆಕ್ಟರ್ ಗೆಟ್ ಮಿಕ್ಸ್ಡ್ ವಿತ್ ದ ಪ್ರೋಟೀನ್ಸ್ ಆ್ಯಂಡ್ ಎಂಜೈಮ್ಸ್ ಪ್ರೊಡ್ಯೂಸ್ಡ್ ಬೈ ಮೀ. ನೋಡಿ, ಇಲ್ಲಿ ನೀವೇ ಜೇನುನೊಣ ಎಂದುಕೊಂಡಿದ್ದೀರಿ. ನೀವು ಆ ಜೇನು ಹೇಗೆ ತಯಾರಿಸುತ್ತಿದ್ದೀರಿ ಎನ್ನುವುದನ್ನು ವಿವರಿಸುತ್ತಿದ್ದೀರಿ. ಏನು ಮಾಡುತ್ತಿದ್ದೀರಿ? ಇನ್ ದ ಸ್ಟಮಕ್ ದ ನೆಕ್ಟರ್ ಗೆಟ್ ಮಿಕ್ಸ್ಡ್ ವಿತ್ ದ ಪ್ರೋಟೀನ್ಸ್ ಆ್ಯಂಡ್ ಎಂಜೈಮ್ಸ್ ಪ್ರೊಡ್ಯೂಸ್ಡ್ ಬೈ ಮೀ. ಹೊಟ್ಟೆಯಲ್ಲಿ ಆ ಮಕರಂದವು ಪ್ರೋಟೀನ್ ಮತ್ತು ಎಂಜೈಮ್ಗಳಿಂದ ಮಿಶ್ರಣಗೊಳ್ಳುತ್ತದೆ. ಅದು ನನ್ನಿಂದ ಉತ್ಪಾದನೆಯಾಗಿರುವಂಥದ್ದು, ಹೊಟ್ಟೆಯಲ್ಲಿ ಸ್ರವಿಕೆಯಾಗಿರುವಂಥದ್ದು. ಆ್ಯಂಡ್ ಬಿಕಮ್ಸ್ ಹನಿ. ಅದು ಆಗ ಹನಿಯಾಗಿ ಬದಲಾವಣೆ, ಜೇನಾಗಿ ಬದಲಾವಣೆ ಹೊಂದುತ್ತದೆ. ದೆನ್ ಐ ಡ್ರಾಪ್ ದ ಹನಿ ಇನ್ ಟು ದ ಹನಿಕೋಮ್. ನಂತರ ಆ ಜೇನನ್ನು ನಾನು ಹನಿಕೋಮ್ಗಳಲ್ಲಿ ಹಾಕುತ್ತಿದ್ದೆ. ಆ್ಯಂಡ್ ಫ್ಯಾನ್ ವಿಂಗ್ಸ್ ಟು ಮೇಕ್ ಇಟ್ ಥಿಕ್. ಮತ್ತು ಅದಕ್ಕೆ ಗಾಳಿಯನ್ನು ಹಾಕುತ್ತಿದ್ದೆ. ಅದರಲ್ಲಿನ ನೀರಿನ ಅಂಶ ಹೋಗಿ ಅದು ಗಟ್ಟಿಯಾಗುತ್ತಿತ್ತು. ಐ ಫಿಲ್ ಈಚ್ ಹನಿಕೋಮ್ ವಿತ್ ಹನಿ ಆ್ಯಂಡ್ ಕ್ಯಾಪ್ ಇಟ್ ವಿತ್ ವ್ಯಾಕ್ಸ್. ಮತ್ತು ಆ ಹನಿಕೋಮ್ಗಳನ್ನು ಎಲ್ಲ ತುಂಬಿಸುತ್ತಿದ್ದೆ ಮತ್ತು ಅವುಗಳನ್ನು ವ್ಯಾಕ್ಸ್ನ ಮುಚ್ಚಳದಿಂದ ಮುಚ್ಚುತ್ತಿದ್ದೆ. ರೀಡ್ ದ ಲೆಸನ್ ಕೇರ್ಫುಲಿ ಆ್ಯಂಡ್ ಫೈಂಡ್ ಔಟ್ ದ ಸ್ಟೆಪ್ಸ್ ಫಾಲೋಡ್ ಬೈ ಬೀಸ್ ಇನ್ ಮೇಕಿಂಗ್ ಹನಿ. ನೀವು ಈ ಪಾಠವನ್ನು ಬಹಳ ಕಾಳಜಿಯಿಂದ ಓದಿ ಮತ್ತು ಫೈಂಡ್ ಔಟ್ ದ ಸ್ಟೆಪ್ಸ್ ಫಾಲೋಡ್ ಬೈ ಬೀಸ್ ಇನ್ ಮೇಕಿಂಗ್ ಹನಿ. ಆ ಜೇನುನೊಣಗಳು ಜೇನನ್ನು ತಯಾರಿಸಲು ಕೈಗೊಳ್ಳುವಂಥ ಹಂತಗಳನ್ನು ತಿಳಿದುಕೊಳ್ಳಿ ಮತ್ತು ಬರೆಯಿರಿ. ದೆನ್ ಕಂಪ್ಲೀಟ್ ದ ಫ್ಲೋ ಚಾರ್ಟ್ ಗಿವನ್ ಬಿಲೋ. ಕೆಳಗೆ ಕೊಟ್ಟಿರುವಂತಹ ಈ ವಾಕ್ಯಗಳನ್ನು ಒಂದು ಫ್ಲೋ ಚಾರ್ಟ್ನಲ್ಲಿ, ಅಂದರೆ ಬಾಣದ ಗುರುತು ಹಾಕಿ ಮೊದಲ ಹಂತ ಯಾವುದು, ಎರಡನೇ ಹಂತ ಯಾವುದು ಎಂದು ಬರೆಯಬೇಕು. ಇಲ್ಲಿ ಉತ್ತರವನ್ನು ಕೊಡಲಾಗಿದೆ. ಬೀಸ್ ಫೀಡ್ ಆನ್ ದ ಫ್ಲವರ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್. ಆ ಜೇನುನೊಣಗಳು ಮೊದಲ ಕಾರ್ಯ ಏನು? ಹೂಗಳಿಂದ ಮಕರಂದವನ್ನು ಹೀರುವುದು. ದೇ ಕಲೆಕ್ಟ್ ನೆಕ್ಟರ್ ಫ್ರಮ್ ಫ್ಲವರ್ಸ್. ಅವು ಗಿಡಗಳನ್ನು, ಹೂಗಳನ್ನು ಸಂದರ್ಶಿಸುತ್ತವೆ ಮತ್ತು ಅವುಗಳಿಂದ ಮಕರಂದವನ್ನು ಸಂಗ್ರಹಿಸುತ್ತವೆ. ದೇ ಸ್ಟೋರ್ ದ ನೆಕ್ಟರ್ ಇನ್ ದೇರ್ ಸ್ಟಮಕ್ ಹಾಫ್ ಆ್ಯನ್ ಅವರ್. ಮತ್ತು ಅರ್ಧ ಗಂಟೆ ಆ ಮಕರಂದವನ್ನು ಅವುಗಳ ಹೊಟ್ಟೆಯಲ್ಲಿ ಸಂಗ್ರಹಿಸುತ್ತವೆ. ದೇರ್ ಸ್ಟಮಕ್ ನೆಕ್ಟರ್ ಮಿಕ್ಸಸ್ ವಿತ್ ಪ್ರೋಟೀನ್ ಆ್ಯಂಡ್ ಎಂಜೈಮ್ಸ್ ಪ್ರೊಡ್ಯೂಸ್ ಬೈ ಬಿ. ಅಲ್ಲಿ ಆ ಮಕರಂದಕ್ಕೆ ಪ್ರೋಟೀನ್ ಮತ್ತು ಎಂಜೈಮ್ಗಳು ಮಿಶ್ರಣಗೊಳ್ಳುತ್ತವೆ. ಹೀಗೆ ಆ ಮಕರಂದವು ಜೇನಾಗಿ ಪರಿವರ್ತನೆ ಹೊಂದುತ್ತದೆ. ಇನ್ನು ಮುಂದಿನ ಕಾಂಪ್ರಿಹೆನ್ಷನ್ಗಳನ್ನು ಬಿಡಿಸುವ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.